ನಮಸ್ಕಾರ ಸ್ನೇಹಿತರೆ, ಅಮ್ಮನ ಅಡಿಗೆ ಮತ್ತು ನಮ್ಮ ಬದುಕು ಚಾನಲ್ಗೆ ಸ್ವಾಗತ. ಇವತ್ತು ಸಾಬುದಾಣ ಕಿಚಡಿ ಮಾಡಿ ತೋರಿಸ್ತಾ ಇದ್ದೇನೆ. ಇಲ್ಲಿ 300 ಗ್ರಾಮು ಸಾಬಕ್ಕಿ ತಗೊಂಡಿದ್ದೇನೆ. ಅದನ್ನು ತೊಳೆದು ಮುಳುಗುವಷ್ಟು ನೀರು ಹಾಕಿ ಮುಚ್ಚಳ ಮುಚ್ಚಿ 4 ರಿಂದ 5 ತಾಸು ಇಡ್ತಾ ಇದ್ದೇನೆ. ಈಗ ಸಾಬಕ್ಕಿ ನೆನೆದಿದೆ. ಸಾಬಕ್ಕಿಯಲ್ಲಿ ಹಾಕಲಿಕ್ಕೆ ಶೇಂಗಾದ ಕಾಳು ಹುರಿದು ತಗೊಳ್ತಾ ಇದ್ದೇನೆ. ಮೀಡಿಯಂ ಗ್ಯಾಸಲ್ಲಿ ಸರಿಯಾಗಿ ಹುರಿದುಕೊಳ್ಳಬೇಕಾಗ್ತದೆ. ಸಿಪ್ಪಿ ತಾನಾಗಿ ಬಿಡ್ತಾ ಇದೆ ನೋಡಿ. ಈಗ ಚೆನ್ನಾಗಿ ಹುರಿದಾಗಿದೆ. ಈಗ ಗ್ಯಾಸ್ ಬಂದ್ ಮಾಡಿ ತಣ್ಣಗಾದ ನಂತರ ಸಿಪ್ಪೆ ತೆಗೆದು ಮಿಕ್ಸಿ ಮಾಡಿ ತಗೊಳ್ತೇನೆ. ಸ್ವಲ್ಪ ಕಾಳು ಇರಬೇಕಾಗ್ತದೆ. ಒಂದೊಂದು ಪೌಡರ್ ಹಾಗೆ ಮಾಡಬೇಡಿ. ಈಗ 4 ಆಲೂಗಡ್ಡೆ ಕುದಿಸ್ಲಿಕ್ಕೆ ಇಟ್ಟಿದ್ದೇನೆ. ಅಲ್ಲಿ ತನ್ನ ಇದರಲ್ಲಿ ಶೇಂಗಾದ ಪುಡಿ ಹಾಕಿ ಮಿಕ್ಸ್ ಮಾಡ್ತೇನೆ ಮತ್ತು ಇದರ ಜೊತೆಯಲ್ಲಿ ತಿನ್ನಲಿಕ್ಕೆ ಕೊಬ್ಬರಿ ಚಟ್ನಿ ಮಾಡಿ ತಗೊಳ್ತೇನೆ. ಸಿಂಪಲ್ ಆದ ಚಟ್ನಿ ಮಾಡ್ತಾ ಇದ್ದೇನೆ. ಕೊಬ್ಬರಿ, ಹಸಿಮೆಣಸಿನಕಾಯಿ, ಜೀರಿಗೆ, ಕರಿಬೇವು, ಸ್ವಲ್ಪ ಸಕ್ಕರೆ, ಉಪ್ಪು. ಕೊಬ್ಬರಿ ದಪ್ಪ ದಪ್ಪಾಗಿ ಕಟ್ ಮಾಡಿದ್ದೆ. ಅದಕ್ಕಾಗಿ ಒಂದ್ಸಲ ತಿರುಗಿಸಿ ನಂತರ ಇದೆಲ್ಲ ಹಾಕಿದ್ದೇನೆ. ನೀರು ಹಾಕಿ ಸರಿಯಾಗಿ ರುಬ್ಬಿ ತಗೊಳ್ಬೇಕಾಗ್ತದೆ. ಈಗ ಲಾಸ್ಟಲ್ಲಿ ಕೊತ್ತಂಬರಿ ಹಾಕ್ತಾ ಇದ್ದೇನೆ. ಕೊತ್ತಂಬರಿ ಹಾಕಿದ ನಂತರ ಬಂಚಲು 2 ಸಲ ಮಾಡಿದ್ದೇನೆ. ಆಯಿತು, ಚಟ್ನಿ ರೆಡಿ. ಈಗ ಆಲೂಗಡ್ಡೆ ಕುದ್ದಿದೆ. ಅದನ್ನು ಸಿಪ್ಪೆ ತೆಗೆದು ಸಣ್ಣಾಗಿ ಕಟ್ ಮಾಡಿ ಹಾಕ್ತಾ ಇದ್ದೇನೆ. ಇಲ್ಲಿ ಗ್ಯಾಸ್ ಚಾಲು ಮಾಡಿ ಕರುಬಳಿಗೆ ಇಟ್ಟು ಎಣ್ಣೆ ಹಾಕ್ತಾ ಇದ್ದೇನೆ. ಎಣ್ಣೆ ಕಾಯೋ ತನಕ ಇದನ್ನು ಮಿಕ್ಸ್ ಮಾಡಿ ತಗೊಳ್ತೇನೆ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಸಕ್ಕರೆ. ಇದನ್ನು ಇಲ್ಲೇ ಸರಿಯಾಗಿ ಮಿಕ್ಸ್ ಮಾಡಬೇಕಾಗ್ತದೆ. ಈಗ ಎಣ್ಣೆ ಕಾದಿದೆ. ಜೀರಿಗೆ ಹಾಕಿದ್ದೇನೆ. ಸಣ್ಣಾಗಿ ಕಟ್ ಮಾಡಿಟ್ಟಿರುವ ಹಸಿಮೆಣಸಿನಕಾಯಿ, ಕರಿಬೇವು ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ತೇನೆ. ಫ್ರೈ ಆಗಿದೆ. ಇಲ್ಲಿ ಸಾಬಕ್ಕಿ ಮಿಕ್ಸ್ ಮಾಡಿಟ್ಟಿದ್ವಲ್ಲ ಅದನ್ನೆಲ್ಲ ಹಾಕ್ತೇನೆ. ಹಾಕಿ ಸರಿಯಾಗಿ ಮಿಕ್ಸ್ ಮಾಡಬೇಕಾಗ್ತದೆ. ಈಗ ಮಿಕ್ಸ್ ಮಾಡಿ ಆಗಿದೆ. ಸ್ಲೋ ಗ್ಯಾಸ್ ಮಾಡಿ ಮುಚ್ಚಳ ಮುಚ್ಚಿ ಇಡ್ತಾ ಇದ್ದೇನೆ. ಇದೇ ರೀತಿ 5 ನಿಮಿಷ ಬಿಟ್ಟು ಕೈ ಆಡಿಸಿ ಮುಚ್ಚಳ ಮುಚ್ಚಿ ಇಡಬೇಕಾಗ್ತದೆ. ಸಾಬಕ್ಕಿ ಕಪ್ಪು ಬಣ್ಣಕ್ಕೆ ಬರ್ತವೆ. ಇದು ತಳ ಹಿಡಿಯುವ ಚಾನ್ಸ್ ಇರುತ್ತೆ. ಅದಕ್ಕಾಗಿ 5 ನಿಮಿಷಕ್ಕೆ ಒಂದ್ಸಲ ಮುಚ್ಚಳ ತೆಗೆದು ಕೈ ಆಡಿಸ್ಬೇಕಾಗುತ್ತೆ. ಈ ರೀತಿ ಸಾಬಕ್ಕಿ ಕಿಚಡಿ ರೆಡಿ ಆಗಬೇಕಂದ್ರೆ 15 ರಿಂದ 20 ನಿಮಿಷ ಬೇಕಾಗ್ತದೆ. ಒಪ್ಪತ್ತಿರುವಾಗ ಒಬ್ಬೊಬ್ಬರು ಉಳ್ಳಾಗಡ್ಡಿ ಮತ್ತು ಟೊಮೆಟೊ ತಿನ್ನುವುದಿಲ್ಲ. ಅದಕ್ಕಾಗಿ ಈ ರೀತಿ ಮಾಡಿ ತೋರಿಸಿದ್ದೇನೆ. ಈಗ ನೋಡಿ ಕಿಚಡಿ ರೆಡಿ ಆಯಿತು. ಕೊತ್ತಂಬರಿ ಹಾಕಿ ಮಿಕ್ಸ್ ಮಾಡ್ತೇನೆ. ನೋಡಿ ಟ್ರಾನ್ಸ್ಪರೆಂಟ್ ಆಗಿದೆ. ಮುಚ್ಚಳ ಮುಚ್ಚಿ ಗ್ಯಾಸ್ ಬಂದ್ ಮಾಡ್ತೇನೆ. ಒಂದೊಂದು ವೈಟ್ ಇದ್ರೂ ಕೂಡ ಏನು ತೊಂದರೆ ಇಲ್ಲ. ಈ ರೀತಿ ಮುಚ್ಚಳ ಮುಚ್ಚಿ ಇಡೋದ್ರಿಂದ ಅಳ್ಳಿಕೊಳ್ಳುತ್ತೆ. ತುಂಬ ರುಚಿಕರವಾಗಿತ್ತು. ನೀವು ಕೂಡ ಟ್ರೈ ಮಾಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನಿಮಗೆ ಈ ರೆಸಿಪಿ ಹೇಗನಿಸ್ತು ತಿಳಿಸಿ. ಧನ್ಯವಾದಗಳು.